7,11,00,000 ರೂಪಾಯಿ ರಾಬರಿಗೆ ಇದೆಯಾ ಪರಪ್ಪನ ಅಗ್ರಹಾರ ಜೈಲಿನ ಲಿಂಕ್? ಜೈಲಿನಲ್ಲಿ ಇರೋರಿಗೂ ರಾಬರಿ ಗ್ಯಾಂಗು ಲಿಂಕ್ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಹೀಗಾಗಿಯೇ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಜೈಲಿನ ಒಳಗಿಂದ ರಾಬರಿಗೆ ಸಂಚು ರೂಪಿಸಿರೋ ಬಗ್ಗೆ ಅನುಮಾನ ಮೂಡಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಪರಿಶೀಲನೆ ನಡೆಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಪರಪ್ಪನ ಅಗ್ರಹಾರಕ್ಕೂ ಈ ದರೋಡೆ ಕೇಸ್ಗೂ ಕೂಡ ಲಿಂಕ್ ಇದೆ ಅನ್ನೋ ಅನುಮಾನ ಶುರುವಾಗಿರುವಂತದ್ದು. ಈ ಅನುಮಾನ ಶುರುವಾಗಿರೋದು ಯಾಕೆ? ಪೊಲೀಸರ ಪರಿಶೀಲನೆ ವೇಳೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಶಿವಕುಮಾರ್? 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಒಂದು ತನಿಖಾ ತಂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ಗೆ ರಾತ್ರಿ ಹೋಗಿ ಈ ಹಿಂದೆ ಕೂಡ ಅಂದ್ರೆ ಹಲವು ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗಿ ಸದ್ಯ ನ್ಯಾಯಾಂಗ ಬಂಧನ ಹಾಗೂ ಸಜಾಬಂದಿಗಳಾಗಿರುವಂತಹ ಕೈದಿಗಳ ಬಳಿ ಕೂಡ ಮಾಹಿತಿಯನ್ನ ಕಲೆ ಹಾಕಿದರ ಮಾಹಿತಿ ಬರ್ತಿರುವಂತದ್ದು. ಅಂದ್ರೆ ಸಿಎಂಎಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಹಿಂದೆ ಕೂಡ 2 ಪ್ರಕರಣಗಳಾಗಿರ್ತವೆ. ಒಂದು ವೈಟ್ ಫೀಲ್ಡ್ ವ್ಯಾಪ್ತಿನಲ್ಲಿ, ಮತ್ತೊಂದು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಇದೇ ರೀತಿಯಾದಂತ ಸಿಎಂಎಸ್ ವಾಹನಕ್ಕೆ ಅಂದ್ರೆ ಎಟಿಎಂಗೆ ಹಣ ತುಂಬುವಂತ ಸಿಎಂಎಸ್ ವಾಹನದ ದರೋಡೆ ಪ್ರಕರಣಗಳು ದಾಖಲಾಗಿರ್ತವೆ. ಆ ಪ್ರಕರಣಗಳಲ್ಲಿ ಸದ್ಯ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಂತ ಆರೋಪಿಗಳು ಸೇರಿದಂತೆ ಬೇರೆ ಬೇರೆ ರಾಬರಿ ಪ್ರಕರಣಗಳಲ್ಲಿ ಬಂಧಿತರಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಂದ ಈಗ ಆಲ್ರೆಡಿ ಸುಮಾರು 6-7 ಜನ ಶಂಕಿತರ ಫೋಟೋಗಳನ್ನ ಏನು ಬೆಂಗಳೂರು ಪೊಲೀಸ್ ಇಲಾಖೆ ರಿಲೀಸ್ ಮಾಡಿದೆ. ಅವರ ಫೋಟೋಗಳನ್ನ ತೋರಿಸಿ ಅವರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿರುವಂತದ್ದು. ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಸುಮಾರು 6-7 ಜನ ಶಂಕಿತರಿದ್ದಾರೆ. ಈ ಪೈಕಿ 3 ಜನ ಉತ್ತರ ಭಾರತೀಯರು ಅನ್ನೋ ಪ್ರಾಥಮಿಕ ಮಾಹಿತಿ ಸಿಕ್ತಿದೆ. ಹೀಗಾಗಿ ಅಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ, ಅದರಲ್ಲೂ ಎಸ್ಪೆಷಲಿ ರಾಬರಿ ಹಾಗೂ ಡಕಾಯಿತಿ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿ ಇರುವಂತಹ ಸಜಾಬಂದಿಗಳು ಹಾಗೂ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಆರೋಪಿಗಳಿಂದ ಫೋಟೋಗಳನ್ನು ತೋರಿಸಿ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ಪೊಲೀಸರಿಗೆ ಕೆಲವೊಂದಷ್ಟು ಲೀಡ್ ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಯಾರು ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾರೆ, ಯಾರು ಈ ರೀತಿಯಾದಂತಹ ಮೋಡಸ್ ಅನ್ನ ಮಾಡ್ತಾರೆ, ಪ್ರಮುಖವಾಗಿ 3-4 ವೆಹಿಕಲ್ ಅಲ್ಲಿ ಬಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಪೊಲೀಸರ ಗಮನವನ್ನ ಬೇರೆಡೆ ಸೆಳೆದು ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ಯಾವ ಟೀಮ್ ಮಾಡುತ್ತೆ ಅನ್ನೋದನ್ನ ಸದ್ಯ ಇದೇ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿ ಅರೆಸ್ಟ್ ಆದಾಗಿ ಜೈಲು ವಾಸವನ್ನು ಅನುಭವಿಸುತ್ತಿರುವಂತಹ ಕೈದಿಗಳಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.